ಕೊಡಗಣ್ಣ ಕೋಳಿ ನುಂಗಿತ್ತ ಕೊಡಗಣ್ಣ ಕೋಳಿ ಕೊಡಗಣ್ಣ ಕೋಳಿ ನುಂಗಿತ್ತ ಕೆಡವ ನುಂಗಿ ಕೊಡಗಣ್ಣ ಕೋಳಿ ನುಂಗಿತ್ತ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ಆಡಲು ಬಂದ ಪಾತ್ರದವಳ ಮರ್ದ ನುಂಗಿತ್ತ ಕೊಡಗಣ್ಣ 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 ಕೋಳಿ ನುಂಗಿತ್ತ ಕೊಡಗಣ್ಣ ಕೋಳಿ ನುಂಗಿತ್ತ ಕೆಡವ ನುಂಗಿ ಕೊಡಗಣ್ಣ ಕೋಳಿ ನುಂಗಿತ್ತ ಹುಡುಗರೊಂದಿಗೆ ಬಿಡುವೇನಾಗದೆ ಈ ಜಾಗದಲ್ಲಿ ಬಲವೈತಿ ಕಟ್ಟಿಗೆ ಕೂಡಿನ ಕೋಳಿಗೆ ಅಲ್ಲೆಲ್ಲ ಸತ್ತ ಮೇಲೆ ಡೈರೆಕ್ಟ್ ಸುಡುಗಾಡ್ತಾ ಹೋಗ್ತಾರೆ ಬಸ್ಸಲ್ಲಿ ಮೊರೆಯಲ್ಲಿ ಬಿಸಿನೀರು ಹೊಂಟವ ಬಸ್ ನಾ ನಿಜವಾಗ್ಲೂ ಹೇಳ್ತೀನಿ ದೇವರಾಣಿ ಮಾಡಿ ಹೇಳ್ತೀನಿ ನಾ ನಿಜವಾದ ಸ್ವಾಮಿ ಅಲ್ಲ ಸಾಲಗಾರ ಕಾಲಮರ್ಲಿ ಹೊಡಕತ್ತಾರ ಅದನ್ನ ತಪ್ಪಿಸ್ಕೊಳಕ್ ಈ ವೇಷ ಹಾಕೊಂಡು ಊಟ ಮಾಡ್ಕೊಳಕ ನಿಜವಾಗ್ಲೂ ಗಂಡಸರಿಗೆ ಗಂಡ ಅಂದ್ರೆ ಸಾಲ ಮೊದಲು ಬೆಳಗ್ಗೆ ಎದ್ದು ಕೂಡ ಒಂದು ಕ್ವಾರ್ಟರ್ ಹೊಡೆದು ಅಡ್ಡಾಡುವ ಮನುಷ್ಯ ನಾನು ಹೀಗಾಗಿ ಸುಸ್ತು ಸಾಲ ಮಾಡಿಬಿಟ್ಟೆ ಒಳ್ಳೆಪ್ಪ ಏನು ಸಾಲಗಾರರು ಬೆಲೆ ಕೊಡ್ತಾರಂತ ನನಗೆ ಚಾದ ಅಂಗಡಿ ಸಿಕ್ಕರೆ ಸಾಕು ನಿಮ್ಮ ಮೌನ್ ಸಿಗ ಬೋಸ್ಡಿ ಮೇಲೆ ಹೊರ ಕೊಡ್ಲಿ ಅಂತ ನೀವು ನೋಡಿದ ಇರು ಬೇಡಪ್ಪ ಮಾರೆ ಅಂತ ಟೆನ್ಷನ್ದಾಗ ಒಂದು 90 ಕೂಡ ಅಲ್ಲಿ ಹೋಗಿರ್ತೀವಿ ಬಾರ್ಯ ಬರತ್ತಾರ ಯಾಕೆ ಹೋಗ್ ಮಗನ ಮೊನ್ನೆ ಕೊಡ್ತಂಗೆ ಇನ್ನೋರು ಕೊಟ್ಟಿಲ್ಲ ಯಾಕೆ ಒದಿರ್ತೀರ ಬೋಸ್ಡಿ ಮನೆ ಹೋಗತ್ತ ಒಮ್ಮೆ ರಾವನ್ಯಾಗ ಅವ್ರು ಇರ್ತಾರೆ ನಾವು ಇರ್ತೀವಿ ಕಾಲ್ಮರ್ಲಿ ಹೊಡೆದ್ರೆ ಹೇಳಕ್ಕೆ ಬರಂಗಿಲ್ಲ ಕಾಲ್ಮರ್ಲಿ ಹೊಡಿಸ್ಕೊಂಡು ರೊಕ್ಕ ಕೊಡ್ಬೇಕಲ್ಲ ಅದು ಸಿಟ್ಟು ಭಾಳ ಬರುತ್ತೆ ನಾನೇ ಒಬ್ಬಂಗೆ ಅಂದ್ಬಿಟ್ಟೆ ಕಾಲ್ಮರ್ಲಿ ಹೊಡೆದ್ರೆ ರೊಕ್ಕ ಮುಟ್ತೋಣಂದ ಇವತ್ತು ರೊಕ್ಕ ಮುಟ್ಟಿದ ಮಗ ನಾ ಬಡ್ಡಿಗೆ ಬೂಡ್ ತರ್ತೀನಿ ಅಂದ ಮಗ ಅದಕ್ಕೆ ಬೇಡ ಅಂತ ಸುಮ್ಮದೀನಿ ನಾನು ಇವೆಲ್ಲ ಬೇಡ ತಿಳ್ಕೊಂಡು ಆತ್ಮಹತ್ಯೆ ಮಾಡ್ಕೋಬೇಕಂತಂದು ಹೊಳಿ ಹಾಕಂತ ಹೋಗಿದ್ದೆ ಪಾಪ ಒಬ್ಬ ಸ್ವಾಮಿ ಎಲ್ಲಿಂದ ಬಂದಿದ್ನೋ ಏನೋ ಇವನ್ನೆಲ್ಲ ಬಿಚ್ಚಿಟ್ಟು ಓಂ ನಮ ಶಿವಾಯ ಅಂತ ಮುಣಿಗಿ ಹೇಳಾಕತ್ತಿದ್ದ ನಾನು ಮ್ಯಾಲ ನೋಡಿದೆ ದೇವ್ರ ಕಡೆ ಕೇಳ್ಕೊಂಡೆ ಇನ್ನೂ ನನಗೆ ಸಾವಿಲ್ಲ ಅಂತ ಕಾಣತ್ತ ಅವ ಓಂ ನಮ ಶಿವಾಯ ಅಂತ ಮುಣಿಗಿ ಹೇಳೋದಕ್ಕ ನಾ ಓಂ ನಮ ಹರಾಯ ಅಂತ ಹಾಕೊಂಡು ಓಡಿ ಬಂದ್ಬಿಟ್ಟಿ ಪಾಪ ಅದ್ರ ಜೋಡಿ 8 ಮಂದಿ ಸೆಲ್ಫಿ ತಗೊಳಕತ್ತಾರೋ ಹೆಂಗ್ ಗೆದ್ದಾನೋ ಏನೋ ಲಂಗೋಟಿ ರೈತಲ್ಲ ಅವ್ನು ನಂದು ಕೂತೀನಿ ಒಟ್ಟ ಹಂಗ ಓಡಿ ಬಂದ್ಬಿಟ್ಟಿನಿ ನಾನು ಇಂಥದ್ರಾಗ ನನಗೆ ಸಾಲ ಕೊಟ್ಟವರು 501 ರೂಪಾಯಿ ದಕ್ಷಿಣ ಕೊಟ್ಟು ಕಾಲಿಗೆ ಬಿದ್ದು ಮುಂದೆ ಹೊಂಟ್ರ ಇರೋ ವೇಷ ಬರಬರಿದ್ದು ಹೊಂಟಿನಿ ಇಂಥದ್ರಾಗ ನಾವು ಒಂದು ಹುಡುಗಿ ಲವ್ ಮಾಡೀನಿ ಆಕೆ ನಾನಾ ಮದುವೆ ಆಗಬೇಕಂತ ವಿಚಾರ ಕುಂತೀನಿ ಇಂಥದ್ರಾಗ ನಮ್ಮ ದೋಸ್ತ ಆಕೆಗೆ ಗಂಟು ಬರ್ತಾರ ಮಂಗೆ ಇಬ್ಬರು ಸೇರಿ ಒಬ್ಬಕ್ಕಿನ ಹೆಂಗೆ ಮದುವೆ ಆಗೋದಿಲ್ಲ ಅಂತಂದ್ರೆ ನನಗೂ ಬೇಕಾದ ಮಗ ಅದ್ರ ಸಂಬಂಧ ಹೆಂಗಾರ ಮಾಡಿ ಆಕೆಗೆ ಜೋಯಿಸಕ್ಕೆ ಭವಿಷ್ಯ ಬರೋದು ಭಾಳ ಚೆನ್ನಾಗಿ ಹೆಂಗಾರ ಮಾಡಿ ಸುಳ್ಳೊಂದು ಸೊಟ್ಟು ಅಂತ ಹೇಳಿ ಆ ಹುಡುಗಿ ನಮ್ಮ ಕಡೆ ಓಡಿಸ್ಕೊಂಡು ಹೋಗುದ ಈ ಕಡೆ ಬರಾಕತ್ತಲ್ಲ ಬರ್ಲಿ ನೀ ಯಾರ ಕತ್ತಿಗೆ ಕೋಡಿಲ್ಲ ಕೋಳಿಗೆ ಹಲ್ಲಿಲ್ಲ ಸತ್ತ ಬೇರೆ ಡೈರೆಕ್ಟ್ ಸುಡಗಾಡಕ ಹೋಗ್ತಾರೆ ಹೌದು ಭಾಳ ಕೆಟ್ಟ ತಪ್ಪು ಕೊಡಿ ನೀನು ಈಗ ಆಗ ಸಾಯ್ತಾನೋ ಪೇಷಂಟ್ ಹಂಗಾತ ಹಾಸ್ಪಿಟಲ್ ಬಿದ್ರು ನಿಮ್ಮಂತ ವಯಸ್ಸು ನರಸಬಾಯಿ ಬಂದು ಮುಟ್ಟಿಕೊಂಡು ಗಬಕಲಿ ಎತ್ತಿದ್ದು ಬಿಡೋದು ಆಶೀರ್ವಾದ ಭಕ್ತರಿಗೆ ಇಲ್ಲ ಕೂದಲ ತುಂಬವನ ಈಕೆ ಯಾವಾಗಿಲ್ಲ ನೋಡ್ತಾಳ ಮತ್ತೆ ನೀವು ಸ್ವಾಮೀಜಿನಿ ಏನ್ರಿ ಅಂತ ಕೇಳ್ತಾಳ ನಿಮ್ಮ ನಾ ಸ್ವಾಮೀಜಿನ ಸ್ವಾಮೀಜಿ ಅಲ್ಲ ಕಪ್ಪತ್ತು ಕೊಡದಾಗ ಒಪ್ಪತ್ತು ತಪ್ಪಲ ತಿಂದು ಕಪ್ಪಿ ಮೇಲೆ ಸೂಜಿ ಮೇಲೆ ಗಜಗದ ಮೇಲೆ ಗಜ ತಪಸ್ ಮಾಡಿ ಆತಳ ಗಿತಳ ಪಾತಾಳ ರಸತಳ ಭೂಲೋಕ ಸೂರ್ಯಲೋಕ ಚಂದ್ರಲೋಕ ನಾಕ ನರಕ ಸಾಕ ಬೇಕ ಸಾಕರ ಬಿಡು ಮಗನ ಅಲ್ಲ ಭವಿಷ್ಯ ಹಿಂದೂ ಹೇಳ್ತೀವಿ ಮುಂದಿನ ಹೇಳ್ತೀವಿ ಮ್ಯಾಬಲ್ ಹೇಳ್ತೀವಿ ಕೆಳಬದಕ್ಕಿಂತ ಹೇಳ್ತೀವಿ ನಾಟ ಬರಕ್ಕಿಂತ ಸಹಿತ ಹೇಳ್ತೀನಿ
ಮುಂದದ್ದು ಹಿಂದದ್ದು ಗೊತ್ತಾಗತ್ತೆ ಎಲ್ಲರಿಗೂ. ಮುಂದೆ ಆಗೋದೇನು ಹಿಂದಾಗಿದ್ದೇನು ಎಲ್ಲರೂ ಹೇಳ್ತಾರೆ. ಮ್ಯಾಗಾರ ಹೇಳಕ್ ಸಾಧ್ಯತೆನ, ಕೆಳಗಿಂದ ಹೇಳಕ್ ಸಾಧ್ಯತೆನ, ನಡಬರ್ಕಿಂದ ಹೇಳಕ್ ಸಾಧ್ಯತೆನ, ಅದನ್ನ ನಾ ಹೇಳ್ತೀನಿ. ಮ್ಯಾಗಲ್ದಂದ್ರ ಮುಖ ನೋಡಿ ಹೇಳ್ತೀನಿ, ತೆಳಗಿಂದಂದ್ರ ಅಂಗಾಲಿನ ಗಿರಿ ನೋಡಿ ಹೇಳ್ತೀನಿ. ಬಟ್ಟಿನ ಸದ್ಯಾಗ 1000 ಇಂಥ ಟೈಮ್ನಾಗ ಚಟಪಟ ಒದ್ದಾಡಿ ಸಾಯ್ತೀನಿ ಅಂತ ಹೇಳ್ತೀನಿ ನಾನು. ಭಾಳ ದೊಡ್ಡ ತಪಸ್ಸಿಗಳು ಹೇಳ ಕೇಳಿ ಯಾರು ಬಿಡಪ್ಪ. ಏನ ಹೇಳ್ರಿ ನನಗಷ್ಟ ಅಂತಂದ್ರೆ ಹಂಗ ಹೇಳ್ತಾರ. ಹೇಗೆ ನಾವು ದಕ್ಷಿಣ ಕೊಡ್ಬೇಕು. 1001 2001 ಕೊಡ್ಬೇಕು. ಒಂದು ಕ್ವಾರ್ಟರ್ 10,000 ಕೊಡ್ಬೇಕಂತ ಐತ್ರಿ. ನನ್ನ ಬಳಿ ಇರೋದು 10 ರೂಪಾಯಿ ಅದಾವ, ತಗೋರಿ. ಮತ್ತೆ ಕೊಯ್ಯ ಸ್ಮಾರ್ಟ್ ವಾಚ್ ಕಟ್ಟಿ ₹10 ಇವನು 30 ಸೆಂಟ್ ಬರಾಗಿಲ್ಲ. ರಾಹುಲ್ ಕೊಡ್ತೇನೆ ರಾಹುಲ್ ಅನ್ನಂಗ ಬುಡಬುಡದಲ್ಲಿ ಬುಡಮೇಲೆ ಆಗ್ತದೆ. ಈ ಜಾಗದಲ್ಲಿ ಬರೋದು ಅವ್ವ ಕೈಯ ಯಾಕಂತೇವಿ. ನೀವು ಯಾರು ಹೆಣ್ಮಕ್ಳು, ನೀವು ಹೆಣ್ಮಕ್ಳು ನೀವು. ಅದಕ್ಕೆ ನೆಲ ಸಾರಿಸಿ ಪಾತ್ರೆ ತಿಕ್ಕಿ ಕಸ ಹೊಡೆದು ಕೈ ಒಳಗೆ ಗಿರಿ ಎಲ್ಲ ಅಳಿಗೆ ಹೋಗ್ಬಿಟ್ಟಿರ್ತಾವ. ನಾವು ಹಿಂಗೆ ತಿಕ್ತೀವಿ ಒತ್ತೀವಿ ಹೇಳ್ತಾವೆ ಹೇಳಕ್ ಚಾಲು. ಅವ ಗಿರಿ ಹೇಳ್ಬೇಕು ಬುಡಬುಡತೈತಿ ಬುಡಮೇಲೆ ಜಾಗದಲ್ಲಿ ಬರೋವೈತಿ. ನಿನ್ನ ಕೈ ನೋಡಿ ನಾನು ಹೇಳ್ಬೇಕಂತಂದ್ರ ನೀನು ಮದುವೆ ಆಗ್ಬೇಕಂತ ಹುಡುಗರು ಗಂಟು ಬಿದ್ದ ಹೌದು ₹10 ಮುಡಿತು. ಒಂದು ಭವಿಷ್ಯಕ್ಕೆ ₹10 ಬೆಳತರ ಕೇಳು ಬೆಳತರ ಕೇಳ್ತಾನೆ ₹10 ಮಾತ್ರ. ಇನ್ನೊಂದ್ಸಲಿ ಬಂದಾಗ ಕೊಡ್ತೀನಿ ಬಿಡ್ರಿ. ಇನ್ನೊಂದ್ಸಲ ಬಂದ ನೀ ಅನಿಸಿದ್ದೆ ನನ್ನ ಕೈಯಾಗ. ಪುರುಷತೆ ಕೇಳಿ ಹೇಳ್ಬಿಡ್ತೀನಿ ನಾನು. ಅಂದಂಗ ಅವ್ರು ಇಬ್ರು ಹೆಂಗೇನದ್ರ ಸ್ವಲ್ಪ ಹೇಳಿ. ಒಬ್ಬ ಸಿಗೆ ಅಂತದ್ರ ಒಬ್ಬ ಸಿದ್ದೆ ಅಂತದ. ಹೌದಲ್ಲ ಅವ್ರಿಬ್ರು ಹೆಂಗೇನದ್ರ ಸ್ವಲ್ಪ ದೊಡ್ಡ ಹೇಳಿ. ಅವ ಸಿವೆ ಅಂತ ನೋಡ ಸ್ವಲ್ಪ ಸ್ವಲ್ಪ ಕುಡಿತಾನ. ರೈಟ್ ಅಂದ್ರೆ ಕರೆಕ್ಟ್ ಅಲ್ಲ, ಎರಡು ಒಂದದ. ರೈಟ್ ಅಂದ್ರೆ ಕರೆಕ್ಟ್ ಅಲ್ಲ. ಅವನು ಭಾಳ ಕೆಟ್ಟ ಕುಡಿತಾನ, ಒಟ್ಟ ಕುಡಿತಾನ. ಇನ್ನೊಬ್ಬ ಸಿದ್ದೆ ಅಂತದ್ ನೋಡು, ಪೂರ್ತಿ ಲಪ್ಪಂಗದ ಲುಚ್ಚದ್ರ ತಟ್ಟನ ಮಗ ಹೊರಗೆ ಹಾಸಾವ. ಅವನ ಒಟ್ಟ ಮದುವೆ ಆಗಬಾಡವಿ. ನೀನೇನ್ರ ಅವನ ಮದುವೆ ಆದಿ 3 ದಿವಸದಾಗ ರಂಡಿ ಮುಂಡಿನ ಹಾಕಿದ ಕೋಳಿ ಕಾಲ ಸತ್ತೋಕಲ್ಲ ಮಗನವನ. ಕೋಳಿ ನೋಡಿದ್ರೆ ಇಷ್ಟ ಇರ್ತಾನೆ, ಮನುಷ್ಯ ನೋಡಿದ್ರೆ ಅಷ್ಟ ಇರ್ತಾನೆ. ಕೋಳಿ ಕಾಲದಾಗ ಹೆಂಗ್ ಸಾಯ್ತಾನ್ರಿ? ದೊಡ್ಡ ಆನೆ ಇರುತ್ತಿಲ್ಲ. ಆನೆ ಸೊಂಡ ಸಣ್ಣ ಇರ್ಬೋದ್ರ ಆನೆ ಸಾಯ್ತೈತೆ ಇಲ್ಲ. ದೇವ್ರು ಎಲ್ಲಿ ಸಾವು ಎಲ್ಲಿ ಬರುತ್ತೆ ಹೇಳಕ್ ಬರಾಗಿಲ್ಲ. ತಿಪ್ಪ್ಯಾಗ ಕಸ ಹೋಗ್ಯಾಕಂತ ಹೋಗಿರ್ತಾನ. ಒಂದು ಕುಂತು ಬಂದು ಹಾರಿ ಅವ್ನ ಮೇಲೆ ಕುಂತು ಬರ್ತಿ ಗಮಕ ಸತ್ತು ಹೋಗ್ಬಿಡ್ತಾನ. ಅದಕ್ಕೆ ನೀ ಅವನ ಮದುವೆ ಆಗಬೇಡ. ನೀ ಏನ್ರ ಸಿವ್ಯಾನ ಮದುವೆ ಆಗಿ ತಿಳ್ಕೋಗಿ ಅವಿ ನಿಂದು ರೊಟ್ಟಿ ಜಾರಿ ತುಪ್ಪದಾಗ ಬೆತ್ತ ನಮ್ದೇನ್ ಜಾರಿ ಕೆಸರ ಬೀಳ್ತೈತೆನ. ವಾ ಕಲ್ಲಗೊಂಡಾಳೆ ಜಾತ್ರೆಗೆ ಬಾರ ಗೆಳತಿನ ಕರೆಕೊಂಡು ಮೇಡಮ್ ಎಷ್ಟು ಹುಡುಕ್ಯಾಡ್ಬೇಕು ನಿನ್ನ ಸಾಕಾಗೈತೆ. ಬಾ ಬಾ ಈ ಜಾತ್ರೆಗ 2 ಬುಕ್ ತಂದ್ರು ಇಬ್ರು ಟಾಪ್ ಹೊಡ್ಕೋತ ಅಡ್ಡಾಡೋದು. ಬಾ ಸ್ವಾಮಿಗಳು ಬಂದಾರ. ಏನಿದೆ ಏಕ ಅಂಟರುಂಡ ಕಣ್ಣ ಬದಲ್ದೆ. ನಮಸ್ಕಾರ ಮಾತಾಡ್ತು ಸ್ವಾಮಿಗಳಿಗೆ ಮಗನ ಶಾಪ ಕೊಟ್ಟ ಸುಟ್ಟ ಬೂದಿಯಾಗಿ ಅಂತೇಳಿ 3ನೇ ಕಣ್ಣು. ನಮಸ್ಕಾರಪ್ಪ. ಮತ್ತು ನನಗೆ ಸಿಟ್ಟು ಬಂದು ಸ್ವಾಮಿಗಳ ಬಹುಶಃ ವಿಷಯ ಏನು ಹೇಳ್ತಾರೆ? ಅಲ್ಲೇ ಹಿಂದಾಗೋದು ಮುಂದಾಗೋದು ಆಗಿದ್ದು ಬಿಟ್ಟಿದ್ದೆಲ್ಲ ಹೇಳ್ತೀರಿ. ಮ್ಯಾಗ ಹೇಳ್ತೀರಿ ಕೆಳಗಂದು ಹೇಳ್ತೀರಿ ನಡಬರ್ಕಿಂದ ಸಹಿತ ಹೇಳ್ತೀವಿ. ಅಪ್ಪಾರ ಇದು ಮ್ಯಾಗಿಂದು ಕೆಳಗಿಂದು ನಡಬಾರ್ಕಿಂದು ಎಲ್ಲ ಆತ್ರಿ. ಇದು ಬುಡಕಿಂದ ಯಾವ್ದ್ರಿ ಅಪ್ಪ? ಇದು ಅಂಗದ ಗಿರಿ ಹೇಳ್ತೀನಿ ನಾನು. ಅಂಗದ ಗಿರಿ ನೋಡಿ ಹೇಳ್ತೀನಿ. ಅಂಗಾತ ಮನುಷ್ಯ ನೋಡ್ತಾನೆ ಗಿರಿ ನೋಡ್ತೀನಿ ಕಾಲ್ತಾ. ಅಂದ್ರೆ ನೀವು ದಪ್ಪ ಮನುಷ್ಯ ನೋಡ್ತೀರಿ ಅಪ್ಪಾರ? ಏನ್ ಅಂಗಾತ ಮನುಷ್ಯ ನೋಡ್ತೀನಿ? ಬಗ್ಗಿಸಿ ನೋಡ್ತೀನಿ. ಹಂಗಾದ ಗಿರಿ ಅಂದ್ರೆ ಹೆಂಗಿರ್ತಾರೆ? ಹಂಗಾತ ನೀನು ಮನಸ್ಸು ನೋಡ್ತಾನೆ ಗಿರಿ. ಅವು ಏನವ ಯಾರ ನಡಿ ಕಳ್ಸ ಸಮ ಅಂತಿಂದ ಸಾಧು ಸತ್ಪುರುಷರಲ್ಲ ನಾವು. ಕಪ್ಪತ್ತು ಕುಡ್ದಾಗ ಒಪ್ಪತ್ತು ತಪ್ಪಲಾತಿದ್ದು ಕಪ್ಪಿ ಮೇಲೆ ಸೂಜಿ ಮೇಲೆ ಗಜಗ ಗಜಗದ ಮೇಲೆ ಗಜದ ನಿಂತು ತಪಸ್ಸು ಮಾಡಿ. ಅಪ್ಪಾರ 70 ವರ್ಷಗಟ್ಲೆ ಆ ಸೂಜಿ ಆ ಗಜಗ ಅದ್ರ ಗತಿ ಏನಾಗಿರ್ಬೇಕಂತಿದ್ದೀನ. ಅದು ಬಿಡು, ಕೊಪ್ಪಿ ಗತಿ ಏನಾಗಿತ್ತು ವಿಚಾರ ಮಾಡು. ಅದ್ರ
ಮ್ಯಾಲ ನಿಂತವ್ ನಾ ಹೆಂಗಿರ್ಬೇಕು ಅದ್ರ ವಿಚಾರ ಮಾಡು. ನಂದು ಬಿಟ್ಟ ನಾ ಸೂಜಿ ಗದಗದ ಬಗ್ಗೆ ವಿಚಾರ ಮಾಡ್ತಾರೆ. ದೊಡ್ಡ ಸಾಧು ಸಂತರ ಬಿಡ್ಪ ಅಂದ್ರ ನಮ್ದು ಹೇಳ್ತೀರಿ ಅಂದಾಗ ಆತ. ಏನಿಂದ ನಾವು ಗಂಡಸರಿಗೆ ಹೇಳಲ್ಲ ಬರ್ತ ಯಾಕ ಗಂಡಸ್ರದ್ದು ಗಂಡಬಿರ್ಸತ್ತೈತೇನ್ರಿ? ಅದು ನಿಮಗ ಬರ್ತ ಹಂಗಲ್ಲ. ನಮ್ಮ ಗುರುಗಳು ಹೆಣ್ಮಕ್ಳ ಕೇಳಿ ತೋರಿಸಿ ಅವ್ರ ಗಟ್ಟ ಹೇಳಂತ ಹೇಳ್ಯಾರ, ಅವ್ರ ಗಟ್ಟ ಹೇಳ್ಕೊತ ಹೇಳ ನಿನಗೆ ಹೇಳುದಿಲ್ಲ, ನಿಂಗೆ ಹೇಳುದಿಲ್ಲ. ಹೇಳ್ಬೇಕ್ರಿ ಅಪ್ಪಾರ, ಹೇಳ್ಬೇಕಂತೀರಂಗೆ ಹಂಗೆ ಹೇಳ್ತಾರ. ಕೊಡಬೇಕು ತಕ್ಷಣ 5,000 ಒಂದು 10,000 ಒಂದು 15,000 ಒಂದು ಕೊಡ್ಬೇಕು, ಕೇಳ್ಬೇಕು. ಏನ ಬೇಸ 20,000 ಕೊಡ್ಬೇಕಂತ ಮಾಡಿದ್ದೀನ್ರಿ ನಾನು. ಕೊಡ್ಲ ಮತ್ತೆ ತಾರು ಮರ ಒಂದು ಕ್ವಾರ್ಟರ್ ಹೊಡಿ. ಏನು ಕೊಟ್ಟಿ? 10 ರೂಪಾಯಿ ಕೊಟ್ಟಿನಿ. ಏ ಸಾಂಬಾರ್ ಅಂದ್ರೆ ಏನವ್ರೇನು ಪೈಕಾನಿ ನೀರ ಕವರ್ ಮಾಡ್ಯಾನ? ಜಾತ್ರಾ ಆಗ್ಯಾನ ಬೊಂಬಾಯಿ ಮಠ ಮಾರೋರು ಮಾಡ್ಯಾವ? ಏನ ಡಾಬಾದ ಸಪ್ಲೈ ಮಾಡೋರು ಮಾಡ್ಯಾವ? ಆಕಿ ಹಂಗ ಬಡ್ರಿ ಸರಿ ಸರಿಸಿ ಬಡಿತಾಳಲ್ಲಿ. ಏ ಹೋತ ಎಷ್ಟು ಹೊರಗಡೆ ಮಾಡಕತ್ತ ಬಿಡು ಸಾಕು. ನೀ ಎಷ್ಟು ಕೊಡ್ಬೇಕಂತ ಮಾಡಿ ಅಂತ ಹೇಳು. ಯಪ್ಪ ಒಂದು 150 ರೂಪಾಯಿ ಏನಾರ ಕೊಟ್ಟರೆ ಒಂದು ಕ್ವಾರ್ಟರ್ ಹೊಡೆದು ಸುಮ್ಮ ಬರ್ತೀನಿ ಎಲ್ಲ ದಂಡಿಗೆ ಮಾಡ್ತಾನ. ನಾ ಯಾವ ತುದಿಗಿಟ್ಕೊ ಯಪ್ಪ ಇದು ಹಿಡ್ಕೊಂಡಿದ್ರು ಓಡಿ JCB ತೊಗೊಂಬರ್ತೀನಿ. ಇದು ಹೊತ್ಕೊಂಡು ಹೆಂಗ ಹೋಗ್ಲಿ ಹಿಂಗೆ ಹೋಗ್ಲಿ ಇದನ್ನ ಲೇವಾ ಲೇ 1 ರೂಪಾಯಿ ಕೊಟ್ಟಲ್ಲ ಅಜ್ಜೆಟ್ ಕೊಟ್ಟ 10 ನಾ ಎಟ್ ಕೊಟ್ಟನ 1 2 ಕೋಟಿ ಎರಡು ಸಾಕು 11 ಹೇಳ್ರಂಗಾರ ಹೊಡ್ರಿ 11 ರೂಪಾಯಿದಾಗ ಹೊಡ್ರಿ ಬೆಳ್ತಾರಕ್ಕಂತ ನಿನ್ನ ಬಾರಪ್ಪ ಅಡ್ಬಿಡ್ ಗಿರಾಕಿನ ಸಿಕ್ತಿ ಬಾ ಭಕ್ತ ಬುಡಬುಡ ಅಂತೈತಿ, ಬುಡ ಮೇಲೆ ಆಗತೈತಿ. ದೇವರಾಣಿ ಜಾಗದಾಗ ಬಲ ಇಲ್ಲ ಹೋಗ್ತು. ಅಲ್ಲೇಕೆ ಹೋದೆ ನೀನು? ಆ ಜಾಗದ ಬಲ ಇಲ್ಲ ಅಂದ್ರೆ ನನ್ನ ಜೀವನದಾಗ ಅಲ್ಲಿ ಎಲ್ಲಿ ನಿಂತಿಯಲ್ಲ. ಯಪ್ಪ ಮಾತಿನ ಮುಂದೆ ನಿನ್ನ ಮುಖಾರೊಳಗೆ ನಾನು ಹೇಳ್ಬೇಕಂತಂದ್ರ ನೀನು ಒಂದು ಹುಡುಗಿ ಮತ್ತೆ ಕೇಳಿದೀವ ಅಲ್ಲೇ ಬಳಿದೆ ದುಬ್ಬನ ನೋಡಿ ದುಬ್ಬ. ಅಪ್ಪಾಜಿ ಮಾತಿನ ಮುಂದೆ ನೋವು ಮರೆ ಏನೋ ಹೇಳೋ ಹಂಗ ಮಾಡಕತ್ತ ನೋವು ಮರೆ. ಅಪ್ಪಾಜಿ ನಿನ್ನ ಮುಖಾರೊಳಗೆ ನಾವು ಹೇಳ್ಬೇಕಂದ್ರೆ ನೀ ಒಂದು ಹುಡುಗಿನ ನಕ್ಕೊಂತಿರೋದು ಮದುವೆ ಆಗೋದು ವಿಚಾರ ಮಾಡಿ ಹೌದಾ ಅಲ್ಲ? ಕರುದಿ ಅಪ್ಪಾರ ಹೌದಾ? ಆ ಹುಡುಗಿ ಇಲ್ಲೇ ಐತ್ರಿ. ಯಾರು ಏ ಕೈತಿಗೆ ಕೈತಿಗೆ ಏ ಕೈತಿಗೆ ಬೊಸುಡಿಗೆ ಕೈತಿಗೆ ಅಪ್ಪಾರ ಬೈಗ ಬೈಗಳಲ್ಲ ಸಂಸ್ಕೃತ. ನಮ್ಮ ಮಠದ ಮಂತ್ರದ ಜಟಾನು ಊಟ. ಸಾಧು ಸತ್ಪುರುಷರ ಮುಂದೆ ಕೈ ಹಾಕೊಂಡಿರ್ತಾರೆ. ನಾಚಿಕೆ ಮಾನ ಮರ್ಯಾದೆ ಎಲ್ಲೈತೆ ಹೋಗಿ ಅವ್ರ ಮುಂದೆ ಏ ಹಂಗೆಲ್ಲ ಕೈ ಹಾಕ್ಬಾರ್ದು. ಹೊಂದಂಗಿಲ್ಲ ಆಕಿದ 3ರ ಕಟ್ಟಿಗೆ ಬೀಳುತ್ತಾರೆ, 4ರ ಕಟ್ಟಿಗೆ ಬೀಳುತ್ತಾ. 2 ಸೇರಿ 36 ಹಾಕವು ಮುಖ ಕೊಡಾಗಿಲ್ಲ. ಹೊಂದಾಣಿಕೆ ಆಗೋದಿಲ್ಲ. ನಡಿ ಅಪ್ಪಾರ ಅದು 6 ಇದ್ದದ್ದು 3 ಇದ್ದದ್ದು 6 ಮಾಡ್ರಿ. ಅದನ್ನ ಹಿಂದೆ ಮುಂದೆ ಮಾಡಿ 63 ಮಾಡಿ ಹಾಕಲ್ ಸುದ್ದ ಮಾಡಿ ನಂಗೆ ಜೋಡ್ ಮಾಡಬೇಕ. ಅದನ್ನ ಹಿಂದೆ ಮುಂದೆ ಮಾಡೋ ನಾನಲ್ಪ ಮರ ಬಾಂಬದಾಗ ಇರ್ತಾನ ಅವ. ಅಲ್ಲೇ ಹೊಡೋಗ್ಬೇಕು ನೀವು. ನಾವು ಏನ್ ಮಾಡ್ತೀರಿ ಗೊತ್ತಿಲ್ಲ. ನಾ ಕೊಡೋದು 1 ರೂಪಾಯಿ ಕೊಟ್ಟ ಅದ್ರಾಗ ದಂಡಿಗೆ ಹತ್ತಬೇಕಲ್ಲ. ದಂಡಿಗೆ ಹತ್ಬೇಕು ಬಿಡ ಸುದ್ದಿ. 6 ಸ್ವಲ್ಪ ರೊಕ್ಕ ಭಾಳ ಖರ್ಚಾಗತ್ತೆ ಇದಕ್ಕೆ ಸಂಬಂಧ. ಲಸ್ ನಾ ಲಕ್ಷ ಹತ್ತದ ಸಂತೂರ್ ಒಂದು ಹತ್ತದ ಅದ ಲಸ್ ಅದ. ಅರಿಶಿಣ ಮತ್ತು ಚಂದನ ಅದ ಲಕ್ಷ 1 ಲಕ್ಷ ರೂಪಾಯಿ 1 ರೂಪಾಯಿ ಕೊಟ್ಟು ಮಂಗನ ಮಗ ಲಕ್ಷ ಹೋದ ತಗ್ಗಿಸ. ಓ ಲಕ್ಷ ಆಯ್ತು. ಒಂದಿಷ್ಟು ವಸ್ತು ಸಿಗ್ತಾ ತೊಗೊಂಬ ನೀನ. ಅವು ನರಳು ಸುತ್ತಕ ಮಗಳ ಮಾತಾಗಿ ಇಟ್ಲಿ ತಾಳ ಸಂಗ ಒಳ ಮುಚ್ಚಿನ ಹೊರ ಮುಚ್ಚ ಅಂತಿರ್ತಾವ. ಹೇಳಿ ಕೈ ಇಲ್ಲ ಬಾಯ್ ತಕೊಂಡು ಹಾಕತ್ತಾವ. ಅಬ್ಬರ ತಗೊಂಡು ಅವಂತೂ ನಮ್ಗೆ ಕೂಡಾಗೇನ್ರಿ. ನಾ ಅದು ತಗೊಂಡು ಏನು ಅಮೌಂಟ್ ಬರ್ತದೆ ನಾ ಕೊಡ್ತೀನಿ, ನೀವ ತಗೊಂಬಂದು. ಆಮೇಲೆ ಒಂದು ಅರಿಶಿನ ಕುಂಕುಮ ಬಂಡಾರ ಎಲ್ಲ ತರ್ಬೇಕಾಕತಿ. ಮತ್ತೆ ಆಮೇಲೆ ಉತ್ತತ್ತಿ ತರ್ಬೇಕಾಕತಿ. ಆಮೇಲೆ ಎಲಿ ಅಡಿಕೆ ಎಲ್ಲ ಸುಣ್ಣ ತರ್ಬೇಕಾಕತಿ. ಆಮೇಲೆ ಒಂದು ಡಜನ್ ತತ್ತಿ ತುಂಬ್ಬೇಕಾಕತಿ. ಆಮೇಲೆ ಇದೆಲ್ಲ ಆದ ಮೇಲೆ ಅವು ಇವು ತರ್ಬೇಕಾಕತಿ. ಒಂದು 12 ಪುಟಿನ ತಗಡ ತರ್ಬೇಕು. ಅದೇನೋ ತಚ್ಚ ಅಂದ್ರಿ? ತತ್ತಿ ಅಲ್ಲ ಉತ್ತತ್ತಿ. ತಚ್ಚ ಅಂದಾಗ ಅದು ಒಬ್ಬನೇ ಇಟ್ಟದಲ್ಲ ಮಾತಾಡಿದ್ ನೋಡ್ ನಾನು ಇಬ್ಬರದು ಗಂಟ್ಲ ಬಡಿಗೆ ಬಿಡತ್ತದು. ಅದ್ರ ಸಂಬಂಧ ಹೂ ಒಳಗಳು ತಚ್ಚೇಟ ಹೊರ ಬರ್ತದು. ಅಪ್ಪಾರ ಮತ್ತೆ ಅದೇನೋ 12 ಪುಟಿನ ತಗಡ ಅಂದ್ರಲ್ಲ ಅದು ಬೇಕಲ್ಲಪ್ಪ. ಅದ್ರ ಮೇಲೆ ನಾ 3 ದಿವ್ಸ ಕುಂತು ನಿನ್ನ ಭಾಳ ಕೆಟ್ಟ ಆಡೈತಿ ಬಾರೆ. ಅದನ್ನೆಲ್ಲ ಬರೋದು ಮಡಿಸಿ ನಿನ್ನ ಕೊಳ್ಳ ಕಟ್ಟಬೇಕ. ನಾನು ಏನು ಅಡ್ಡ ಕಟ್ತಿರೋ ಊಟ ಕಟ್ತಿರೋ ಅಡ್ಡ ಕಟ್ಟಿಬಿಟ್ಟು ಟ್ರಾಫಿಕ್ ಜಾಮ್ ಮಾಡ್ತೀನಿ. ಹಿಂಗೆ ನೀಟಾಗಿ ಕಟ್ಟಿಬಿಡ್ತೀನಿ. ಅಂದ್ರೆ ಇಷ್ಟ ಹೋಗುತ್ತೀನಿ. ಮತ್ತೆ ಹಂಗ ಎಷ್ಟು ದಿವಸ ಆಗ ತೊಗೊಂಡು ಹೋಗುದ್ರ ಅದು ಜಂಗ್ ಹಿಡಿತಾನೆ ಹಂಗ ಹೋಗುದ. ಜಂಗ್ ಹಿಡಿತಾರೆ ಇದು ಸಿಗ್ಲಿಕ್ಕೆ ಮತ್ತೆ ಕಡ್ತಾವ ಸರ್. ಆಮೇಲೆ ಒಂದು ಈ ಸೈಜಿನ ಕರಿ ಕುಂಬಳಕಾಯಿ ತರ್ಬೇಕಮ್ಮ. ಒಂದು 22 ಫೂಟ್ ಶಿವದಾರ ತರ್ಬೇಕು. ಎದಕ್ಕೆ ವ್ಯಾಪಾರ ಅದ? ಅದರ ಪೋಣಿಸಿ ನಿನ್ನ ಮುಗ್ರ ಜೋತ್ ನೋಡ್ಬೇಕಲ್ಲ. ಯಾಕಂದ್ರೆ ದೋಸೆ ಇಟ್ಟದ ಏನೂ ಮಾಡಕ್ ಬರಂಗಿಲ್ಲ. ಅಷ್ಟು ಮಾಡ್ರೆ ಸಿಗ್ತಾಳ ತೊಗೊಂಡು ಹೋಗುವಂತೆ. ಆಕೆ ನಾ ಅವಿ ಬಾ ಆ ಹುಂಚಿ ಕಟ್ಟದ ಪೂಜೆ ಹೇಳ್ತೀನಿ ಹಂಗೆ ಮಾಡ್ಕೊಂಡ್ ಬಾ. ಹುಂಚಿ
ಅಪ್ಪರ ಯಾಕೋ ನಿಮ್ ಜೋಡಿ ಪೂರ ಸನಿಯಾಗ ಬಂದ್ ದರ್ಶನ ತಗೋಬೇಕಂತ ಮಾಡಿದ್ರಿ. ದೂರ ನಿಂದ್ರು ಮಾ ಸುಟ್ಟಿ ಎಲ್ಲಿ ಸನಿಯಾಗ ಈಗ ನಾ ಗೆಲ್ತೀನಿ ಸುಡ್ತೀನಿ ಮುಟ್ಬೇಡ. ನಮಸ್ಕಾರ ನೋಡಿದ ಮಗ ಅಲ್ಲೇ ಬರ್ಲ ಏನು ನಿನ್ನ ಈ ನಾಮರಾಟ ನೋಡಿ ಹುಚ್ಚಡದ ತಕ್ಕಿಗೆ ನಾ ಯಾರು ಹೇಳು ಶಿವ್ಯ ಇದ್ಯಾಗ ಬಾ ಎಷ್ಟು ಬಳಸಿರಿ ಫುಲ್ಲ ಬಿಟ್ರೆ ಕರಿಯಾಗಿ ಅಲ್ಲಪ್ಪ ನನಗೆ ನಿನ್ನ ಮೇಲೆ ಸಿಟ್ಟಿಲ್ಲ ಹುಡುಗಂದೇನು ಹಿಡ್ಕೊಂಬಂದು ಏ ನಾನ ಲೇ ನನ್ನ ಗೊತ್ತಾಡಿದೆ ನೀನು ನಮ್ಮ ಊರಾಗ ಹಿಂಗ ದೊಡ್ಡ ದೊಡ್ಡ ಶಬ್ದ ಬೋಸಡಿಕೆ ಅದು ಬೇಯ ಮಗ ಅಂತ ನೀ ಒಬ್ಬರ ಮೊದಲಿಂದ ಸಂಶಯ ಇತ್ತು. ದೋಸ್ತ ನಮ್ಮಕ್ಕಿಲೆ ನಮ್ಮಕ್ಕಿಕ್ಕಿ ಹೇಗೆ ನಮ್ಮಕ್ಕೆ ನಮ್ಮಕ್ಕಿಲೆ ನಮ್ಮಕ್ಕೆ ನಮ್ಮಕ್ಕಿಲೆ ನಮ್ಮಕ್ಕಿಲೆ ಹಿಂಗ್ ಮಾಡೋಣ ಇಬ್ಬರು ಕೂಡ ಜಗಳ ಆಡೋದು ಬೇಡ ಇಬ್ಬರು ಒಟ್ಟ ಜಗಳ ಆಡೋದು ಬೇಡ. ಇಬ್ರು ಜಗಳ ಆಡೋದು ಬೇಡ. ಈಕೆ ನಾವು ಉದ್ದಕ ಸುಳ್ಳು ನೀತು ಅರ್ಧ ನಾತು ಬಗಲ ಇಟ್ಕೊಂಡ ಕೋತ ಕೂತ್ಕೊಂಡು ಅಸಹ್ಯ ಕೆಟ್ಟ ಮಗನ ಪಾಲ ಮಾಡ್ರ 4 ಜನ ಮೆಚ್ಕೊಂಡ್ರು ಹಂಗ ಪಾಲ ಮಾಡೋದು ಹಂಗೆಲ್ಲ ಹಿಂಗ್ ಮಾಡೋದು. ಹಿಂಗ ಸೀಳಿದ್ರೆ ಯಾರಿಗೆ ಉಪಯೋಗ ಆಗತ್ತೆ ಅದು ಒಂದು ಕೆಲಸ ಮಾಡೋದು ಹೆಂಗ್ ಮಾಡೋದು ಈಗ ನಾನು ನಡಬರ್ಕ್ ಸೀಳಿ ಬಿಡಲ್ಲಿ ದೊಡ್ಡ ಮನಸ್ಸು ತಂದು ಮ್ಯಾಗಲ್ದಿ ಹೌದು ಹುಡ್ಕೊಂಡು ನನಗೆ ಬಿಡು ಇಲ್ಲಿ ನೋಡ್ರಿ ಮಗ ಗುಡ್ಗಾಡ್ ನಾನು ಕೊಟ್ಟು ನೀರಾವರಿ ಹೊಡ್ಕೊಳ್ಳೋ ಮಗ ನೀ ತಗೊಂಡು ಏನು ಮಾಡ್ತಾರೆ ಬಿಡಲಿ ಅದಕ್ಕೆ ಒಂದು ಕೆಲಸ ಇದೆ ಮಾಡೋದು ಮತ್ತೇನು ಚಲೋ ಐತೆ ಇನ್ನೊಂದು ಕೆಲಸ ಮಾಡೋಣ ಅಲ್ಲಿ ಇದು ಸುದ್ದ ಆಗಂಗಿಲ್ಲ ಇದು. ನಾ ಒಂದು ಕೆಲಸ ಹೇಳ್ತೀನಿ ದೋಸ್ತ ಹೇಳ ಈಕಿ ನೋಡ್ಕೊಳ್ಳಿ ನೆನಪಾತ ಹೇಳ ಇಬ್ರು ಸೇರಿಕಿನ ಮದುವೆ ಆಗ್ಬಿಡಲಿ ಇಬ್ರು ಕೂಡ ಮದುವೆ ಆಗೋಣ ಮದುವೆ ಆಗ್ಬಿಡು ಒಂದ ತಾಳಿ ಕಟ್ಟಿಬಿಡು ಈಕಿ ಇಬ್ಬರಿಗೆ ಇಬ್ರು ಕೂಡ ಒಂದ ತಾಳಿ ಕಟ್ಟೋಣ ಈಕಿಗೆ ಒಂದು ತಾಳಿ ಕಟ್ಟೋಣ 6 ತಿಂಗಳ ನನ್ನ ಮನೆಯಾಗ ಇರ್ಲಿ 3 ತಿಂಗಳ ನಿನ್ನ ಮನೆಯಾಗ ನೋಡ್ ಮಗನ್ ತಗದಾರಿ ಲೋಡ್ ಮಾಡಿ ಕಳ್ಸಾವ ನಾನು ಅನ್ಲೋಡ್ ಮಾಡಕ್ ಕಳ್ಸಾವ ಒಟ್ಟ ಬ್ಯಾಡ್ದಿಲ್ಲ ಬೇಡಂತೆ ಒಂದ್ ಅಗಲ ಮಾಡೋಣ ಏನು ಇಬ್ರು ಕೂಡಿ ಈಕಿಗೆ ತಾಳಿ ಕೊಟ್ಟೋಣ ಕಟ್ಟಿದೀವಿ ಊರವ್ರಿಗೆ ಒಂದು ಚಪ್ರ ಹಾಕೋಣ ಅಲ್ಲೇ ಹ್ಮ್ ಅಲ್ಲೇ ಹಾಕ್ಲೆ ಚಪ್ರ ಹಾಕಿ ಈಕಿನ ಅಲ್ಲಿ ಇಡೋಣ ಹಾ ಇಬ್ರು ಸೇಮ್ ಕಲರ್ 2 ಜೋಡ್ ಚಪ್ಪಲ್ ತಗೊಂಡು ಹಾ ನನ್ನದು ಚಪ್ಪಲ್ ಅಲ್ಲಿ ಇದ್ದು ನೀ ಸರಿಯಾಗಿ ಬರಬೇಡ ನಿನ್ನ ಚಪ್ಪಲ್ ಕಂಡು ನಾ ಸರಿಯಾಗಿ ಹಾಂಜಳು ಸೇಮ್ ಚಪ್ಪಲಿ ಇನ್ನೊಬ್ಬ ಹಾಕೊಂಡ್ರೆ ಅವನು ನಮ್ಮ ಅಂತ ಮತ್ತೆ ಹೋಗೋಣ ಅವನು ಪಾಳೆ ಹಾಕುದ 10 ದಿವಸ ನಾನು 10 ದಿವಸ ಅವ 10 ದಿವಸ ಅವ ಇನ್ನೊಂದು ಸುಳಿಯುತ್ತಲ್ಲ ಆ ದಿವಸ ಪಾಪ ಇಬ್ರಿ ಇರ್ಲಿ ಗಂಡ ಪಂಡ ತೊಗೊಂಬತ್ತಿರಲ್ಲ ಅಷ್ಟ ಜಗ್ಲಿಕ್ಕಿನ ಜಗ್ ಏನ
ನಿಮ್ಮ ಅಕ್ಕ ಭಾಳ ಆಗಲೇ ಬರೀ ಅರಿಬಿ ಮಾಡ್ಬಿಟ್ಟು ಹೋಗಲ್ ದೋಸ್ತಕ್ಕೆ ಪಕ್ಕ. ಯಾಕೆ ಹಿಂಗಾಗಿ ಏನು ಮಾಡೋದು ಬಾಯಿ ಹಾಂ ನಮ್ದು ಬಾಳೆ ಭಾಳ ಚಾಟಾಗೈತಿ ಏನಾಗೈತೆ ಕಾಯ ನಿನ್ನ ಬಂದು ಮಾತು ಕೇಳಿ ಕೇಳಿ ನನ್ನ ಬಾಳೆನ ಹಾಳಾಗಿವೆ ಅಪ್ಪಾಜಿ ಎಂಥದ್ದು ಏನಾಗೈತೆ ಬಾಬಾ ಹೇಳು ವಶೀಲ್ ನಂಬರ್ ಹಚ್ಚ ಹೇಳಿದ್ ಓಡ್ತಕ್ಕ ಹೇಳಿದ್ದಿಲ್ಲ 73 ಹಚ್ಚ ಹೇಳ್ತಿಲ್ಲ ಹೇಳಿದ್ದಿಲ್ಲ ಸೈಕಲ್ ಮೋಟ್ರ್ ಮಾರಿನಿ ಹೊಲ ಮಾರಿನಿ ನೋಂದು ಮಾರಿ ಎಲ್ಲ ಮಾಡಿದ್ರು ನಮ್ಮ ಅಪ್ಪ ವಾದ ಮನಿ ಬಿಟ್ಟು ಹೊರ ಹಾಕಿಬಿಟ್ಟ 73 ಆಗಲಿಲ್ಲ ನಾ ದಿವಸ ಯಾವ ದಿವಸ ಆಡಿದ ದೋಸ್ತ ರವಿವಾರ ದಿವಸ ಲೇ ರವಿವಾರ ಸಂಡೆ ಯಾವಾರ ಬರ್ಬೋತಾ ನಾನೇ ನಂಗೆ ಲೇ ಸೋಮವಾರ ಆಡಂದ್ರೆ ಐತಾರ ನೀವು ನಾವು ಹಿಂಗಾಗಿ ಪೇಲಕ್ಕೋ ರಾಣ ಮೆಸಲು ಎಣ್ಣೆ ಹೋಗ್ತಾ ಆಡ್ತೀವಿ ನೀವು ಹೋಪ್ಲೆಸ್ ಬರ್ತದೆ ಬರೀ ಹಿಂಗಾರು ಬರ್ಬೇಡ್ರಿ ದೋಸ್ತ ವಯಸ್ಸಿನ ಬರ್ ಕೇಳತ್ತೀವಿ ನಾಯಿ ನೋಡು ನಿಂದ ಹೇಳಿದ್ರೆ ಎಲ್ಲ ಮುಗಿತು ಮುಗದ ಬಿಟ್ಟೈತೆ ಎಲ್ಲ ಊರ ಸಾಲಗಾರ ಕಾಲಬರ್ಲಿ ಹೊಡ್ಯಾಕತ್ತಾರೆ ನೀನು ಅದಕ್ಕೆ ಬಂದ್ಯಾ ಎಲ್ಲರೂ ನಾವು ಮೀಟಿಂಗ್ ಮಾಡಿದ್ರು ಈ ಮಗ ಸಿಕ್ಕರೆ ಶಿಸ್ತು ತೆಲಿ ಬೋಳಿಸಿ ಏನ್ರ ಮಾಡೋಣ ಅಂತಂದ್ರೆ ನಮ್ಮ ಮನ್ಯಾಗ ಬರ್ಕೊಂಡಿದ್ಲಿ ಆರಾಮ ಒಂದು ಕ್ವಾರ್ಟರ್ ಹೊಡೆದು ಬಂದು ಕಿಟಕಿ ಹೋಗಿ ನಿಂತಿದ್ದ ಬಾಗಿಲಿಗೆ ಹೋಗಿ ನಿಂತಿದ್ದ ಹಿತ್ತಲಾಗ ಒಂದು ಆರಾಮಲ್ಲಿ ಫುಲ್ ಫಿಕ್ಸ್ ಇದ್ರು ಅವರು ಯಾವ ನೋಡಿದೆ ಕಿಟಕಿಯ ಕಂಡ ಸಾಲಗಾರ ಹಿಂದೆ ಓಡಿ ಹೋಗ್ಕೊಂಡು ಗಬಕ್ಲು ಹಿಡ್ಕೊಂಡ್ ಬಂದ್ರ ಹಾಕಿ ಒಂದು ತೆಲಿ ಸುಣ್ಣಗೆ ಬೋಳಿಸಿ ಸುಣ್ಣ ಬಣ್ಣ ಉಗ್ಗಿ ಕತ್ತಿ ಮೇಲೆ ಕುಂಡ್ರಿಸಿ ಬೆಂಡ ಬಾಜಿ ಅವು ಇವು ಮೆರವಣಿಗೆ ಹೊಡಿತಪ್ಪ ಚಪಾಲಾಗಿ ಪಾಲ ಬೀಳಾಕಂತು ಬರೀ ಪ್ಯಾರಾಗೋನ ಉಡ್ಲೆಂಡ ಬಿದ್ದು ನೋಡಿ ಕಂಪ್ಲೀಟ್ ಬ್ರ್ಯಾಂಡೆಡ್ ಹಂಗಾರ ನೀವು ಬ್ರ್ಯಾಂಡ್ನಾಗ ಹೊಡಿಸ್ಬಿಟ್ಟು ಮಗನೇ ಕಾಂಜಿ ಪಿಂಜಿ ಲೂನರ್ಸ್ಗೆ ನಾವು ಬೆಳ್ಳಬೇಕು ಬಾಟ ಲೋನರ್ಸ್ ಬಾಟದಾಗ ಬಿದ್ದರೆ ನಿಂಗೆ ಸಂಪದ ಒಬ್ಬ ಚಪ್ ಅಂತ ಹೊಡೆದು ಹಾಕ್ತಿರೋದ ತಲೆ ಮೇಲೆ 8 ನಂಬರ್ ಮುಡಿತು ಅಂತ ಅಲ್ಲ ಬಡದು ಮನೆಗಾರ ಬಿಟ್ಟು ಹೋಗ್ಬೇಕು ಅಲ್ಲೇ ಬಿಟ್ಟು ಹೋಗ ಅಲ್ಲ ನಿಂದ್ರಿಸಿ ಹೊಡಿಲಿ ಕುಂಡ್ರಿಸಿ ಹೊಡಿಲಿ ಮನೆಗೆ ಹೊಡಿದ ಅಲ್ಲಿ ಒಳ್ಳೆಯಪ್ಪ ಯಪ್ಪ ಬೆಳಿಗ್ಗೆ ಎದ್ದು ನೋಡ್ತೀನಿ ಈ ದೋಸ್ತ ಬರೀ ಅವಾಗ ಬಿದ್ದಿದ್ದು ನೋಡು ಅವನ ಮಾರಿದೆ ಇವ್ ಡ್ರೆಸ್ ತೊಗೊಂಬಂದೆ ದೋಸ್ತ ಆಡೋಣ ಮಾನ ಮರ್ಯಾದೆ ಒಂದು ಸ್ವಲ್ಪ ಹೋಗ್ತಾನೆ ದೊಡ್ಡ ಗುರುಗಳು ವಿಚಾರ ಮಾಡಲಿ 1000 ಮಂದಿ ಬಾರ್ಸೋರು ಬಡಿಯವರು ಈ ಕಡೆ 1000 ಮಂದಿ ಹೆಸರು ಎಣ್ಣೆ ಲಕ್ಷ ಗಟ್ಟಲೆ ಖರ್ಚು ಮಾಡಿದ್ರೆ ಐವತ್ತು ನಡಬರಕ ನಾನು ಅವ್ರನ್ನೆಲ್ಲ ದಾಟಿ ಆ ನಾಚಿಕೆ ಮಾನ ಮರ್ಯಾದೆ ಹೆಂಗ್ ಹೊರಗೆ ಹೋಗುತ್ತ ಅದಕ್ಕ ದೋಸ್ತ ವಿಚಾರ ಮಾಡಕ್ ಹೋಗಿಲ್ಲ ಅದಕ್ಕೆ ಅಂದಾಗ ನೀವು ಸಾಲ ಎಷ್ಟು ಮಾಡಿಲ್ಲ 1,70,000 ರೂಪಾಯಿ 80 ಭಾಳ ಅದ್ರ ಬರ್ರಮ್ಮ ಅಪಾಯ ಮೂರು ಚಿಲ್ಲರ ಜಜ್ಬಿ ನಿಂದೆಷ್ಟೈತಿ ಸಾಲ ಮಾಡ್ರ ಮಕ್ಕಳು ನಮ್ಮಂಗ ಟೋಕ ಗಂಟೆ ಮಾಡ್ಬೋದು 18,75,000 ರೂಪಾಯಿ ಐತಿ ನಾ ಮೊನ್ನೆ 25 ಒಂದೊಂದು 25 ಒಟ್ಟ 100 ರೂಪಾಯಿ ಸುತ್ತ ಬ್ಯಾಗ ಮಗನ ಏನ ಬಿಟ್ರು 100 ರೂಪಾಯಿ ಬಿಡಬಾರ್ದು ಲೆಕ್ಕ ಕಚ್ಚಿಟ್ರೆ ಕರೆಕ್ಟ್ ಲೆಕ್ಕ ಇರ್ತಾವ ಲೇ ಸಾಲ ಮಾಡೋದು ದೊಡ್ಡದಲ್ಲಿ ಸಾಲಗಾರರ ಮನೆ ಮುಂದೆ ಬಂದಾಗ ಇನ್ನೇನು ಕಾಲ ಮರಲೆ ಹೊಡಿತಾರ ಗೊತ್ತಾಕತಿ ಒಂದು ಕಪ್ ಚಾ ಕುಡಿಸಿ ಮತ್ತೆ 50,000 ರೂಪಾಯಿ ಅವ್ರ ಕಡೆಯಿಂದ ಇಸ್ಕೊಂಡು ಕಳಿಸ್ತೀವಲ್ಲ ಆ ಟೆಕ್ನಿಕ್ ಬೇಕು ಮಗ ಟೆಕ್ನಿಕ್ ನಮ್ಮ ತಲೆ ಇಲ್ಪ ಅದು ನಿಮ್ಗೆ ಬರೋದು ಇಲ್ಲ ಅದ್ರ ಸಂಬಂಧ ವಿಚಾರ ಮಾಡಕ್ ಹೋಗಬೇಡ ಈ ಊರಾಗ ನಿನ್ನೂ ಕಾಲಬರ್ರಿ ಹೊಡ್ಯಾಕತ್ತಾರ ಪಕ್ಕ ನಮ್ಗಂತೂ ಬಿದ್ದಾವೀಗ ಅದ್ರ ಸಂಬಂಧ ಈ ಊರು ಬಿಟ್ಟು ಬಿಡೋದಿಲ್ಲ ಊರ್ ಬಿಡೋದಕ್ಕೆ ಬೇರೆ ಊರಿಗೆ ಹೋಗುದು ಮುಂದೆ ಏನ್ ಮಾಡೋಣೈತಿ ಏನಂತ ಕೇಳ್ತಾರೆ ಈ ಡ್ರೆಸ್ ಹೆಂಗ್ ಕಾಣಕತ್ತೀನಿ ದೊಡ್ಡ ಜಗತ್ತು ಗುರುಗಳು ನಿನಗೂ ಹಂಗ ಸ್ವಾಮಿ ಡ್ರೆಸ್ ಹೋಯ್ತೀನಿ ಇಬ್ರು ಇದನ್ನ ಹಾಕೊಂಡು ಹೋಗೋಣಂತೆ. ಬಿಟ್ಟು ಬೇರೆ ಊರಿಗೆ ಹೋಗ್ಬಿಡಲಿ ಅಲ್ಲಿ ಹೆಂಗಾರ ಹಾಳು ಗುಡಿ ಇರ್ತಾವ ಈಗ ಯಾವ್ದಾರ ಹಾಳು ಮನಿ ಬಿದ್ದಿರ್ತಾವ ಊರಾಗಿನ ಗೌಡಿಗೆ ಒಂದ್ ಸ್ವಲ್ಪ ಹೇಳ್ಕೊಂಡು ಅವಕಾಶ ಸುಣ್ಣ ಬಣ್ಣ ಮಾಡೋದು ಅವನವನು ಅದನ್ನ ನಾವು ಮಠವನ್ನಾಗಿ ಮಾಡ್ಕೊಂಡ್ಬಿಡೋದ್ಲಿ ಆ ಮಠಕ್ಕೆ ನಾವ ಗುರುಗಳು ನೀವ ಶಿಷ್ಯರು ಅದು ಹೋಗ್ಬಿಡಿ ನಿಮ್ಮ ಗುರುಗಳ ಹೆಸರು ಏನಂತ ಕೇಳಿದ್ರಿ ಇದು ಇದು ಪ್ರಶ್ನೆ ಅಂದ್ರೆ ಗುರುಗಳ ಹೆಸರು ಶ್ರೀ 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 ಗುದ್ಲಿಂಗಪ್ಪ ಮಹಾಸ್ವಾಮಿಗಳು ನಾವು ಮತ್ತೆ ನಾನು ಕೇಳಿದ್ರ ಶ್ರೀ 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 ಸರಕೆಪ್ಪ ಮಹಾಸ್ವಾಮಿಗಳು ಮತ್ ಇನ್ನೊಬ್ಬ ಅಂತಂದ್ರ ಬುಟ್ಟಿ ಒಟ್ಟು ಸನಿಕಿ ಬುಟ್ಟಿ ಅವನ ಗುಡ್ಡಪ್ಪ ಇವ ಅಂದಂಗ ದೋಸ್ತ ಅಲ್ಲಿ ಬೆಳಿಗ್ಗೆ ಎದ್ಕೊಂಡು ಕೆಲಸಪ್ಪ ಬೆಳಿಗ್ಗೆ ಎದ್ಕೊಂಡು ಪ್ರಚಾರ ಹೋಗ್ರಿ ನಿಮ್ಮೂರಿಗೆ ಶ್ರೀ 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 ಮಹಾ ಗುರುಲಿಂಗಪ್ಪ ಮಹಾಸ್ವಾಮಿಗಳು ಆಗಮಿಸಿದ್ದಾರೆ ಕೇಳಿದ್ರೆ ಕೊಡ್ತಾರೆ ಯವಳ ಬಲ ತರಳ ಬಲ ಪುತ್ರ ಪ್ರಾಪ್ತಿ ವರ ಕನ್ಯಾ ಕೊರಬೇಕಾದವರು ನಮ್ಮ ಮಜ್ಜನ ಮಠಕ್ಕೆ ಬರ್ಬೇಕಪ್ಪ ಬರ್ಬೇಕಂತ ಇಟ್ಟು ಹೊರಗಡೆ ಅಪ್ಪಾರ ಇಲ್ಲೇನ ಪುತ್ರೋನ್ ಪಾರ್ಟಿ ಅಂತಲೇ ದೊಡ್ಡ ಬೊಗಣಿ ಮಗನ ಪುತ್ರೋನ ಪಾತ್ರೆ ಅಲ್ಲ ಅದು ಪುತ್ರ ಪ್ರಾಪ್ತಿ ಮಕ್ಕಳ ಫಲ ಮಕ್ಕಳ ಕೊಡ್ತಾರೆ ಮಕ್ಕಳ ಕೊಡ್ದ ಹಂಗೆ ಮಕ್ಕಳ ಕೊಡ್ತಾ ಹೇಳ್ಬೋದು ಹಿಂದೆ ಕಾಲ ಬಂದು ಹೊಡಿವಲ್ರನ ಯಪ್ಪ ಪುಣ್ಯಾತ್ಮ ಆಶೀರ್ವಾದ ಮಾಡಿ ಈ ದೇವ್ರ ನಾವು ಸ್ವಾಮಿಗಳು ನಿಂತುಕೊಳ್ಳಿ ನೀನು ಆ ದೇವ್ರ ಏಜೆಂಟ್ ಇದ್ದಂಗೆ ನಾವು ಭಕ್ತಾದಿಗಳ ಕಡೆ ಅಪ್ಲಿಕೇಶನ್ ಇಸ್ಕೊಳ್ಳೋದು ಅಷ್ಟ ನನ್ನ ಕೆಲಸ ಫಲ ಕೊಡೋದು ಬಿಡೋದು ಅವ್ರಿಬ್ರಿಗೆ ಬಿಟ್ಟು ವಿಷಯ ಒಂದು ಹೆಣ್ಮಗಳು ಹೊಟ್ಟಿಲಿ ಆಗಿ ಹಡಿಬೇಕಾದ್ರೆ ಎಷ್ಟು ದಿವಸ ಬೇಕಾಗತ್ತಪ್ಪ 9 ತಿಂಗಳ ಅಷ್ಟು ದಿವಸ ಹಾಕಿ ಹಡಿ ಅನ್ಕೊಂಡ್ರ ಆ ಊರಾಗಿರೋದು ಇಲ್ಲಂದ್ರೆ ಜಾಗ ಆ ಊರು ಬಿಟ್ಟು ಬೇರೆ ಊರಿಗೆ ಹೋಗ್ಬಿಡು ಹಂಗ ಹೋಗುದು ದೋಸ್ತ ಇದ್ರ ಮೇಲೆ ನಮ್ಮೊಂದು ಟೈಮ್ ಇಲ್ಲಪ್ಪ ನಾವು ಹೊಂಟಿವಿ
ಏನಾರ ಕರಾರ ಕಂಡೀಷನ್ ಇದ್ರೆ ಹೇಳಿ ಹುಡುಗ ನೀನು. ಕರಾರ್ ಕಂಡೀಷನ್ ಏನೈತಿ ನಮ್ಮ ಮಠಕ್ಕೆ ಏನ ಭಕ್ತರು ಬರ್ತಾರಲ್ಲ ಏ ಬರತ್ತ. ಆಂಟಿಗಳು ಹ್ಮ್. ಮುದುಕಿಯರು ಏನ್ ಬರ್ತಾರಲ್ಲ ಹಾ, ಅವ್ರು ನಿಮ್ ಕಡೆ ಹಾ. ಹುಡುಗಿಯರು ಏನ್ ಬರ್ತಾರಲ್ಲ ಅವ್ರು ನಮ್ ಕಡೆ. ಆ ಮಠಕ್ಕೆ ಗುರುಗಳು ಯಾರು? ನೀವು ಮತ್ತೆ ಗುರು ಬಿಟ್ಟ ಮೇಲೆ ಶಿಷ್ಯನ ಕಡೆ ಹೋಗ್ಕೊ. ನಾನಾ ಪ್ರಚಾರ ಮಾಡ್ಲಾರ್ದ ಅವ್ರ ಹೆಂಗ್ ಬರ್ತಾರ? ಆಯ್ತು ನೀ ಬೇಡ ಬಿಡು ಹಂಗಾರ ಅವ್ನ ಕಲಿಯದೆ ಗೋಪಾಲ ಬರೋ. ಏ ಹೇಳಿ ಬಿಡ ನೀ ಹೇಳಿ ಕೇಳೋದು. ಮತ್ತೆ ಈಗ ನೋಡು ಇನ್ ಮೇಲಿನ ದೋಸ್ತಿ 50-50 ಏನೇ ಬರ್ಲಿ ಒಕ್ಕಟ್ಟಿರ್ಲಿ ಇರ್ಲಿ. ದೋಸ್ತ ಇನ್ ಮೇಲೆ ನಾನೇ ಕಳ್ಳಗುರು ನೀನೇ ಸುಳ್ಳು ಶಿಷ್ಯ.